ಒಂದು ಕಡೆ ಈ KPSCಯ ಬ್ರಹ್ಮಾಂಡ ಭ್ರಷ್ಟಾಚಾರ ದಿನ ಕಳೆದಂತೆ ಹೊರಬರ್ತಾ ಇದೆ. ಮತ್ತೊಂದು ಕಡೆ DCM ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ರು ಆಯ್ಕೆಯಾದಂತಹ ಅಭ್ಯರ್ಥಿಗಳು. ಸರ್ಕಾರದಿಂದ ನೇಮಕಾತಿ ಆದೇಶವನ್ನು ಹೊರಡಿಸುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ತಪ್ಪು ಮಾಡಿದವರ ವಿರುದ್ಧ ತನಿಖೆ ನಡೀಲಿ, ನಮ್ಮ ನೇಮಕಾತಿಗೆ ಆದೇಶವನ್ನು ಕೊಡಿ ಅಂಥೇಳಿ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಉದ್ಯೋಗವನ್ನು ಕಿತ್ಕೊಳ್ಬೇಡಿ ಅಂಥೇಳಿ ಪಾಪ ಕಣ್ಣೀರು ಹಾಕಿದ್ದಾರೆ. ಹೌದು, ತುಂಬ ಜನ ಕಷ್ಟಪಟ್ಟು ಓದಿರ್ತಾರೆ, ಎಕ್ಸಾಮನ್ನು ಬರೆದಿರ್ತಾರೆ, ಕೆಲಸಕ್ಕೂ ಕೂಡ ಅರ್ಹರಾಗಿರ್ತಾರೆ. ಬಟ್ ಯಾರೋ ಒಂದಿಬ್ರು ಮಾಡುವಂತಹ ತಪ್ಪಿಗೆ, ಇನ್ಯಾರೋ ಹಣದಾಸೆಗೆ ಈಗ ಹಲವಾರು ವಿದ್ಯಾರ್ಥಿಗಳ ಬದುಕು ಅತಂತ್ರ ಪರಿಸ್ಥಿತಿಯಲ್ಲಿ ಸಿಲುಕೊಂಡಿದೆ. ಎಲ್ಲರೂ ಸೆಲೆಕ್ಟೆಡ್ ವೆಟರ್ನರಿ ಕ್ಯಾಂಡಿಡೇಟ್ಸ್ ಇದ್ದೀವಿ. ನಾವೆಲ್ಲರೂ ಈಗ 2 ಇಯರ್ಸಿಂದ ಕಷ್ಟಪಟ್ಟು ಓದ್ಬಿಟ್ಟು ಎಕ್ಸಾಮ್ ಬರೆದು, ಈಗ ಎಕ್ಸಾಮ್ ಬರೆದ್ಮೇಲೆ ಪ್ರೊವಿಷನಲ್ ಲಿಸ್ಟ್, ಫೈನಲ್ ಲಿಸ್ಟ್ ಎಲ್ಲದರಲ್ಲೂ ಸೆಲೆಕ್ಟ್ ಆಗಿ ಈಗ ಆಲ್ರೆಡಿ 1 ವೀಕ್ ಆಯಿತು ನಮ್ಮ ಸೆಲೆಕ್ಷನ್ ಲಿಸ್ಟ್ ಬಂದು. ಲಾಸ್ಟ್ ಫ್ರೈಡೇ ಬಂದಿದ್ದು. ಸೊ ಸೆಲೆಕ್ಷನ್ ಲಿಸ್ಟ್ ಬಂದಮೇಲೆ ಇನ್ನೇನು 1 ಮಂತ್ 1.5 ಮಂತಲ್ಲಿ ಆರ್ಡರ್ ಕಾಪಿ ಕೊಡ್ತಾರೆ ಅಂತ ನಾವು ಸಿಂಧುತ್ವಕ್ಕೆಲ್ಲ ರೆಡಿ ಮಾಡ್ಕೋತಿದ್ವಿ. ಅಷ್ಟರಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ, ಎಲಿಜಿಬಲ್ ಆಗಿಲ್ಲಲ್ಲ ಕ್ಯಾಂಡಿಡೇಟ್ಸು, ಲೈಕ್ 210 ಮಾರ್ಕ್ಸ್ ಕೂಡ ತೆಗ್ದಿಲ್ಲ. ನಮ್ಮ ಕಟ್ ಆಫ್ ಇದ್ದಿದ್ದು 6